ಆ್ಯಂಡ್ ಅ ಬಿಗ್ ಥ್ಯಾಂಕ್ಸ್ ಟು ಮ್ಯಾಕ್ಸ್ ಮೋಟೋ ಡಿಟೇಲಿಂಗ್ ಸ್ಟುಡಿಯೋ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗುಡ್ ಮಾರ್ನಿಂಗ್ ಯೂಟ್ಯೂಬ್. ತಮ್ಮನೇಲಿ ನೋಡಿ ಗೆಸ್ ಮಾಡಿರ್ತೀರಾ, ಹೌದು, ಈ ವಿಡಿಯೋ PPF ಬಗ್ಗೆ. ನನ್ನ ಲಾಸ್ಟ್ ವಿಡಿಯೋನಲ್ಲಿ ತುಂಬ ಜನ ಕಾಮೆಂಟ್ಸಲ್ಲಿ ಕೇಳಿದರು, ಗಾಡಿಗೆ PPF ಅಪ್ಲೈ ಮಾಡಿದ್ದೀರಾ, ಮಾಡ್ತೀರಾ? ಆಮೇಲೆ ಇನ್ನೊಂದು ಜಾಸ್ತಿ ಕೇಳಿದ ಕ್ವೆಶ್ಚನ್ ಅಂದರೆ ಗಾಡಿ ಮೈಲೇಜ್ ಎಷ್ಟು ಬರ್ತಾಯಿದೆ ಮತ್ತು ವೈಬ್ರೇಷನ್ಸ್ ಇದೆಯಾ ಅಂತ. ಸೊ ಆಲ್ರೆಡಿ ನಾನು ಮೈಲೇಜ್ ಬಗ್ಗೆ ಮತ್ತು ವೈಬ್ರೇಷನ್ಸ್ ಬಗ್ಗೆ ಆಲ್ರೆಡಿ ಆನ್ಸರ್ ಮಾಡಿದ್ದೀನಿ. ಜೊತೆಗೆ ಇವಾಗ ಈ ರೈಡ್ ಮಾಡ್ತಿರೋದ್ರಿಂದ ಮೇ ಬಿ ಒಂದು 40 ಕಿಲೋಮೀಟರ್ಸ್ ಹೋಗಿ ಬರ್ಬೋದು. ಇವಾಗ ನನ್ನ TFT ಡ್ಯಾಶಲ್ಲಿ ಏನು ಮೈಲೇಜ್ ಬಂದಿದೆ ಅಂತ ಅದನ್ನು ತೋರಿಸ್ತೀನಿ ಅಟ್ ದ ಎಂಡ್ ಆಫ್ ದ ವಿಡಿಯೋ. ಸೊ PPF, ವಾಟ್ ಈಸ್ PPF ಅಂದರೆ, ನನಗೆ ಜಾಸ್ತಿ ಟೆಕ್ನಿಕಲ್ ಡೀಟೇಲ್ಸ್ಗೆಲ್ಲ ಹೋಗೋಕ್ಕೆ ಇಷ್ಟ ಇಲ್ಲ. ನಾನು ಗಾಡಿ ತೊಗೊಂಡಾಗಿಂದ PPF ಮಾಡಿಸ್ಬೇಕು ಅಂತ ಅಂದ್ಕೊತಾ ಇದ್ದೆ. ಸೊ ಅದಕ್ಕೆ ಸ್ವಲ್ಪ ರಿಸರ್ಚ್ ಮಾಡಿದ್ದೀನಿ ನಾನು. PPF ಅಂದ್ರೇನು, ಯಾವ ಥರ PPF ಇರುತ್ತೆ, ಆ್ಯಂಡ್ ಯಾವುದು ಆ್ಯಂಡ್ ಎಲ್ಲೆಲ್ಲಿ ಅಪ್ಲೈ ಮಾಡ್ತಾರೆ. ಸೊ PPF ಈಸ್ ಬೇಸಿಕಲಿ ಪೇಂಟ್ ಪ್ರೊಡಕ್ಷನ್ ಫಿಲಮ್. ಅಂದರೆ ನಿಮ್ಮ ಗಾಡಿದು ಪೇಂಟ್ ಏನಿದೆ ಫ್ರಮ್ ದ ಫ್ಯಾಕ್ಟ್ರಿ ಬರುತ್ತಲ್ಲ, ಆ ಪೇಂಟ್ನ ಹಾಗೆ ಉಳಿಸ್ಕೊಳೋದಕ್ಕೆ, ಪ್ರೊಟೆಕ್ಟ್ ಮಾಡೋದಕ್ಕೆ ಒಂದು ಲೇಯರ್ನ ವ್ರ್ಯಾಪ್ ಮಾಡ್ತಾರೆ. ಸೊ ದ್ಯಾಟ್ ಈಸ್ ಅಪ್ಲೈ ಮಾಡ್ತಾರೆ PPFನ ಫುಲ್ ಗಾಡಿ ಮೇಲೆ ಬೇಸ್ಡ್ ಆನ್ ದ ವೆಹಿಕಲ್. ಸೊ ಒಂದೊಂದು ಗಾಡಿಗೆ ಓನ್ಲಿ ಟ್ಯಾಂಕ್ ಮೇಲೆ ಮಾಡ್ತಾರೆ, ಒಂದಷ್ಟು ಗಾಡಿಗಳಿಗೆ ಫುಲ್ ಬಾಡಿ PPF ಮಾಡ್ತಾರೆ. ಸೊ PPFಲ್ಲಿ ತುಂಬ ಥರ ಇದೆ, ವಿಚ್ ಈಸ್ ಫ್ರಮ್ ದ TPU ಮೆಟೀರಿಯಲ್, TPH, ಸೊ ಆ ಥರ ಇದೆ. ಸೊ TPU ಇಸ್ ದ ಬೆಸ್ಟ್ ಅಂತ ಹೇಳ್ಬೋದು, ಸ್ಟ್ರಾಂಗ್ ಆ್ಯಂಡ್ ಡ್ಯೂರಬಲ್. TPU ಅಂದರೆ ಥರ್ಮೋ ಪ್ಲಾಸ್ಟಿಕ್ ಪಾಲಿಯುರೆಥೇನ್ ಅಂತ. ಸೊ ಅದರಲ್ಲಿ ಬೇಸ್ಡ್ ಔಟ್ ಆಗಿರೋ PPU ಬೇಸಿಕಲಿ ಒಂದು ಪ್ಲಾಸ್ಟಿಕ್ ಮತ್ತು ರಬ್ಬರ್ನ ಮಿಕ್ಸ್ ಮಾಡಿದರೆ ಯಾವ ಥರ ಒಂದು ಪ್ರಾಡಕ್ಟ್ ಬರುತ್ತೆ, ದ್ಯಾಟ್ ಈಸ್ PPF, ಸಿಂಪಲಾಗಿ ಹೇಳ್ಬೇಕಂದ್ರೆ. ಈ ಒಂದು PPFಲ್ಲಿ ತುಂಬ ಗ್ರೇಡ್ಸ್ ಬರುತ್ತೆ ಆ್ಯಂಡ್ ತುಂಬ ಕಂಪ್ನೀಸ್ ಇದೆ. ಸೊ ಟಾಪ್ ಕಂಪ್ನೀಸ್ ಬೀಯಿಂಗ್ ಎಸ್ಟೆಕ್ ಇದೆ, ಎಕ್ಸ್ಪೆಲ್ ಇದೆ, 3M ಇದೆ, ಅಲ್ಟ್ರಾ ನ್ಯಾನೋ ಶೀಲ್ಡ್ ಇದೆ, ಆವೆರಿ ಡ್ಯಾನಿಸನ್ ಇದೆ. ಸೊ ಆ ಥರ ತುಂಬ ಕಂಪ್ನೀಸ್ ಇದೆ. ಸೊ ಈಗ ನಾನು ಅಪ್ಲೈ ಮಾಡಿರೋದು ಅಲ್ಟ್ರಾ ನ್ಯಾನೋ ಶೀಲ್ಡ್. ಸೊ ಇದರಲ್ಲಿ ದ TPU ಈಸ್ ಅರೌಂಡ್ 118 ಆ ಗ್ರೇಡಲ್ಲಿ ಬರುತ್ತೆ, ವಿಚ್ ಈಸ್ ಹ್ಯಾವಿಂಗ್ ಅರೌಂಡ್ 190 ಮೈಕ್ರಾನ್ಸ್. ಸೊ ಅಬವ್ 140 ಮೈಕ್ರಾನ್ಸ್ನ ಒಳ್ಳೆ PPF ಅಂತ ಕನ್ಸಿಡರ್ ಮಾಡ್ತಾರೆ. ದಟ್ ಈಸ್ ಬೇಸ್ಡ್ ಔಟ್ ಆಫ್ TPU. ಇಫ್ ನಾಟ್ TPU, TPH ಅಂತ ಇದ್ದರೆ ಸ್ವಲ್ಪ ಡ್ಯೂರಬಿಲಿಟಿ ಕಮ್ಮಿ ಇರುತ್ತೆ ಆ್ಯಂಡ್ ಅಷ್ಟು ನಿಮಗೆ ವಾರಂಟಿ ಎಲ್ಲ ಸಿಗೋದಿಲ್ಲ. ಸೊ ಇವಾಗ ನಾನು ಅಪ್ಲೈ ಮಾಡಿರೋ TPU 118 ಅಲ್ಟ್ರಾ ನ್ಯಾನೋ ಶೀಲ್ಡ್ 190 to 200 ಮೈಕ್ರಾನ್ಸಲ್ಲಿ ಅರೌಂಡ್ 7 years ಆಫ್ ವಾರಂಟಿ ಇದೆ ಆ್ಯಸ್ ಪರ್ ದ ವೆಬ್ಸೈಟ್. ಸೊ ಅಗೇನ್ ಅದರಲ್ಲಿ ನಮಗೆ ಎರಡು ಥರ ಬರುತ್ತೆ, ಒನ್ ಈಸ್ ಅರೋಮ್ಯಾಟಿಕ್ ಆ್ಯಂಡ್ ಒನ್ ಈಸ್ ಅಲಿಫ್ಯಾಟಿಕ್ ಅಂತ. ಸೊ ದಿಸ್ ಈಸ್ ಬೇಸಿಕಲಿ ಅಲಿಫ್ಯಾಟಿಕ್. ಅಂದರೆ ನಾವು PPF ಅಪ್ಲೈ ಮಾಡಿದ್ಮೇಲೆ ನಮಗೆ ಗಾಡಿ ಸ್ವಲ್ಪ ದಿನ ಆದಮೇಲೆ PPF ಹತ್ರ ಎಲ್ಲೋ ಕಲರ್ ಶೇಡ್ಸ್ ಬರೋದು ಆ್ಯಂಡ್ ಅದಾಗದೇ ಎದ್ದು ಬರೋದು, ಅದೆಲ್ಲ ಅಲಿಫ್ಯಾಟಿಕಲ್ಲಿ ಅಷ್ಟು ಇರೋದಿಲ್ಲ. ಆ್ಯಂಡ್ ಆಲ್ಸೋ ದಿಸ್ PPF ಕಮ್ಸ್ ವಿತ್ ಅ ವಾರಂಟಿ ಆಫ್ ಅರೌಂಡ್ 5 to 7 years. ಸೊ ನಾನು ಆ ನ್ಯಾನೋ ಅಲ್ಟ್ರಾ ಶೀಲ್ಡ್ PPFದು ವೆಬ್ಸೈಟ್ನೆಲ್ಲ ಚೆಕ್ ಮಾಡಿದಾಗ ನನಗೆ ಅದರಲ್ಲಿ ಒಂದು ಸ್ವಲ್ಪ ಡೀಟೇಲ್ಸ್ ಎಲ್ಲ ಸಿಕ್ತು. ಅದನ್ನು ನಾನು ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸ್ಕ್ರೀನ್ ಮೇಲೆ. ಐ ಥಿಂಕ್ ಇದು ನನ್ನ ಗಾಡಿಗೆ ಬೆಸ್ಟ್ ಅಂತ ಅನಿಸುತ್ತೆ. ಅಡ್ವಾನ್ಸ್ TPU ಇಲ್ಲ, ಅಡ್ವಾನ್ಸ್ TPU ಎಲ್ಲ ಐ ಥಿಂಕ್ ಸೂಪರ್ ಕಾರ್ಸ್ಗೆಲ್ಲ ಯೂಸ್ ಮಾಡ್ತಾರೆ. ಆ್ಯಂಡ್ ದಿಸ್ ಈಸ್ ಜಸ್ಟ್ TPUನಲ್ಲಿ ಕೂಡ ಲೈಕ್ ನಾನು ಹೇಳ್ದಂಗೆ ಅಲಿಫ್ಯಾಟಿಕ್ ಆ್ಯಂಡ್ ಅರೋಮ್ಯಾಟಿಕ್ ಬರೋದ್ರಿಂದ ವಿ ಹ್ಯಾವ್ ಟು ಆಲ್ವೇಸ್ ಗೋ ಫಾರ್ ಅಲಿಫ್ಯಾಟಿಕ್. ಅರೋಮ್ಯಾಟಿಕ್ ಚೂಸ್ ಮಾಡಿದ್ರೆ ಸ್ಲೈಟರ್ ಲೆಸರ್ ಕ್ವಾಲಿಟಿ. ಆ್ಯಂಡ್ ದಿಸ್ TPU ಈಸ್ ಅರೌಂಡ್ 118 ಗ್ರೇಡ್, ವಿಚ್ ಹ್ಯಾಸ್ ಅರೌಂಡ್ 190 to 200 microns, which is good for self-healing and UV protected. ಇವಾಗ ನಮ್ಮ ಗಾಡಿ ಏನಾದರೂ ಒಂದು ಸ್ವಲ್ಪ ಮೈನರ್ ಸ್ಕ್ರ್ಯಾಚಸ್ ಆದರೆ ನಾವು ಆ್ಯಸ್ ಸೂನ್ ಆ್ಯಸ್ ವಿ ಕಮ್ ಟು ದ ಬ್ರೈಟ್ ಸನ್ ಅದು ಆಟೋ ಹೀಲ್ ಆಗುತ್ತೆ. ಸೊ ದಟ್ ಈಸ್ ಒನ್ ಕ್ರೇಜಿ ಫೀಚರ್ ಆಫ್ ದಿಸ್ PPF. ನಾನೊಂದು ಶಾರ್ಟ್ ವಿಡಿಯೋ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೆನ್ನೆ ನಾನೇನು ಶೂಟ್ ಮಾಡಿದೆ, ಗಾಡಿದು ಫುಲ್ PPF ಅಪ್ಲಿಕೇಶನ್ ಮಾಡುವಾಗ ಪ್ರೊಸೀಜರ್ಸ್ ಏನು ಫಾಲೋ ಮಾಡಿದ್ರು ಅದನ್ನೆಲ್ಲ ಒಂದು ಸಣ್ಣ ವಿಡಿಯೋ ಥರ ಕೊಲಾಜ್ ಮಾಡಿ ಪ್ಲೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆನ್ ದ ಬ್ಯಾಕ್ಗ್ರೌಂಡ್. ಸೊ ನಾವು ಗಾಡಿ ತೊಗೊಂಡು ಹೋದ್ಮೇಲೆ ಅವರು ಒಂದು ಡೀಪ್ ವಾಶ್ ಮಾಡ್ತಾರೆ. ಸೊ ಗಾಡೀಲಿರೋ ಸಣ್ಣ ಧೂಳು ಮತ್ತು ಏನೇನು ಸಣ್ಣ ಪುಟ್ಟ ಗಲೀಜ್ ಇರುತ್ತೆ ಅದೆಲ್ಲ ಹೊಟ್ಟೋಗುತ್ತೆ. ಅದಾದಮೇಲೆ ಒಂದು ಫೋಮ್ ವಾಶ್ ಮಾಡಿ ಆಮೇಲೆ ಅದನ್ನು ಡ್ರೈ ಮಾಡಿ ನಮ್ಮ ಗಾಡಿದು
ಮೆಷರ್ಮೆಂಟ್ಸ್ ತೊಗೋತಾರೆ. ನಾವು ಎಲ್ಲೆಲ್ಲಿ ಅಪ್ಲೈ ಮಾಡಬೇಕು, ಪಿ ಪಿ ಎಫ್ ಏನು ಥರ ಅಪ್ಲೈ ಮಾಡಬೇಕು, ಎಲ್ಲೆಲ್ಲಿ ಅಪ್ಲೈ ಮಾಡ್ತೀವಿ ಆ್ಯಂಡ್ ಯಾವ ಥರ ಪಿ ಪಿ ಎಫ್ ಅಪ್ಲೈ ಮಾಡ್ತೀವಿ ಅಂತ ನಾವು ಅವ್ರಿಗೆ ಹೇಳಿದ್ರೆ, ಸೊ ಬೇಸ್ಡ್ ಆನ್ ದ್ಯಾಟ್ ಅವರೊಂದು ಮೆಷರ್ಮೆಂಟ್ ತೊಗೊಂಡು, ಇಫ್ ಇಟ್ಸ್ ಅ ಗ್ಲಾಸಿ ದೇ ವಿಲ್ ಯೂಸ್ ಅ ಗ್ಲಾಸಿ, ಇಫ್ ಇಟ್ ಇಸ್ ಮ್ಯಾಟ್ನ ಯೂಸ್ ಮಾಡ್ತಾರೆ. ಸೊ ಮೆಷರ್ಮೆಂಟ್ಸ್ ತೊಗೊಂಡ್ಮೇಲೆ ದೇ ವಿಲ್ ಸ್ಟಾರ್ಟ್ ಅಪ್ಲೈಯಿಂಗ್. ಸೊ ಇವಾಗ ನನ್ನ ಗಾಡಿನಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ಕಡೆ ಪಿ ಪಿ ಎಫ್ ಅಪ್ಲೈ ಮಾಡಿಸಿದ್ದೀನಿ. ಫ್ರಂಟ್ ಬೀಕ್ ಮೇಲೆ ಮಾಡಿದ್ದೀನಿ ಆ್ಯಂಡ್ ಈ ಟಿ ಎಫ್ ಟಿ ಡ್ಯಾಶ್ ಇದೆ ಇದ್ರ ಮೇಲೆ, ಆ್ಯಂಡ್ ಆಲ್ಸೋ ಆನ್ ದ ಟ್ಯಾಂಕ್ ಆ್ಯಂಡ್ ಆಲ್ಸೋ ಆನ್ ದ ಸೈಡ್ ಪ್ಯಾನೆಲ್ಸ್. ಮತ್ತು ರೇರಲ್ಲಿ ನಮ್ಮದು ಟೇಲ್ ಲೈಟ್ ಇದೆಯಲ್ಲ ಅದ್ರ ಮೇಲ್ಗಡೆ ಒಂದು ಪ್ಯಾನೆಲ್ ಬರುತ್ತೆ, ಅದ್ರ ಮೇಲೆ ಕೂಡ ಪಿ ಪಿ ಎಫ್ ಅಪ್ಲೈ ಮಾಡಿದ್ದೀವಿ. ಸ್ವಲ್ಪ ಜನ ಓನ್ಲಿ ಟ್ಯಾಂಕ್ ಮೇಲೆ ಮಾಡಿಸ್ತಾರೆ, ಸೊ ಸ್ವಲ್ಪ ಜನ ಓನ್ಲಿ ಬಾಡಿ ಪ್ಯಾನೆಲ್ಸ್. ಸೊ ಫುಲ್ ಪಿ ಪಿ ಎಫ್ ಇಸ್ ವಾಟ್ ಐ ಫೀಲ್ಟ್ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸೊ ಮೆಜರ್ಮೆಂಟ್ಸ್ ಎಲ್ಲ ತೊಗೊಂಡ್ಮೇಲೆ ಅವರು ಒಂದು ಹೊಸ ರೋಲ್ನ ತೊಗೊಂಡು ಆ್ಯಸ್ ಪರ್ ದ ಮೆಜರ್ಮೆಂಟ್ಸ್ ಕಟ್ ಮಾಡಿ, ಸೊ ದೇ ವಿಲ್ ಸ್ಟಾರ್ಟ್ ಟು ಅಪ್ಲೈ. ಸೊ ವಿಡಿಯೋನಲ್ಲಿ ನಾನು ತೋರಿಸ್ತಾ ಇರ್ತೀನಿ, ನೀವು ನೋಡ್ತಾ ಹೋಗ್ಬೋದು. ಅದರಲ್ಲಿ ಅಪ್ಲೈ ಮಾಡುವಾಗಲೇ ಅವರು ದೇ ವಿಲ್ ಸ್ಟ್ರೆಚ್ ಇಟ್ ಔಟ್ ಆ್ಯಂಡ್ ಅಪ್ಲೈ ಇಟ್ ಆನ್ ದ ಪ್ಯಾನೆಲ್ಸ್ ಟು ಮೇಕ್ ಶ್ಯೂರ್ ದ್ಯಾಟ್ ಅದು ತುಂಬ ಕರೆಕ್ಟಾಗಿ ಕೂತ್ಕೊತಾ ಇದೆ ಪಿ ಪಿ ಎಫ್ ಅಂತ. ಸೊ ಅದೆಲ್ಲ ಅಪ್ಲೈ ಮಾಡಾದಮೇಲೆ ದೇ ವಿಲ್ ಹೀಟ್ ದ ಪಿ ಪಿ ಎಫ್. ಒಂದು ಸಲ ಪಿ ಪಿ ಎಫ್ನ ಹೀಟ್ ಮಾಡಿ ಒಂದು ಗ್ಲೂ ಏನಿರುತ್ತೆ ಪಿ ಪಿ ಎಫಲ್ಲಿ ಅದೆಲ್ಲ ಕರೆಕ್ಟಾಗಿ ಸ್ಪ್ರೆಡ್ ಔಟ್ ಆಗಿ ಕರೆಕ್ಟಾಗಿ ಪ್ಯಾನೆಲ್ ಮೇಲೆ ಅಂಟ್ಕೋಬೇಕು. ಆ ಥರ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಬಿಡ್ತಾರೆ, ಒಂದು ಸ್ವಲ್ಪ ಅದು ಡ್ರೈ ಆಗಬೇಕು, ಒಂದು 40-45 ಮಿನಿಟ್ಸ್ ಡ್ರೈ ಆದಮೇಲೆ ಎಕ್ಸೆಸ್ ಪಿ ಪಿ ಎಫ್ ಏನೇನಿರುತ್ತೆ ಆನ್ ದ ಪ್ಯಾನೆಲ್ಸ್ ಅದನ್ನು ಅವರೆಲ್ಲ ಸ್ಟ್ರೈಕ್ ಮಾಡಿ ಕಟ್ ಮಾಡಿದ್ಮೇಲೆ, ಸೊ ದೇ ವಿಲ್ ಡೂ ದ ಫಿನಿಶಿಂಗ್ ಜಾಬ್. ಅವಾಗ ಕೂಡ ಅವರು ಸ್ವಲ್ಪ ಬ್ಲೋ ಮಾಡ್ತಾರೆ ಹಾಟ್ ಏರ್ನ. ಆವಾಗ ಪಿ ಪಿ ಎಫ್ ವಿಲ್ ಕಮ್ ಟು ಒನ್ ಸ್ಟೇಟ್ ವೇರ್ ಇನ್ ಇಟ್ ವಿಲ್ ಸ್ಟಿಕ್ ಆನ್ ದ ಪ್ಯಾನೆಲ್ಸ್ ಕರೆಕ್ಟ್ಲಿ. ನಾವು ಪಿ ಪಿ ಎಫ್ ಚೂಸ್ ಮಾಡುವಾಗ ತುಂಬ ಕೇರ್ಫುಲ್ ಆಗಿರಬೇಕು. ನಾವು ಯಾವ ಬ್ರ್ಯಾಂಡ್ನ ಚೂಸ್ ಮಾಡ್ತಾಯಿದ್ದೀವಿ, ಟಿ ಪಿ ಯು ಸ್ಟ್ಯಾಂಡರ್ಡ್ಸ್ ಏನು, ಮತ್ತು ಎಷ್ಟು ಮೈಕ್ರಾನ್ಸ್ ಇದೆ, ಆ್ಯಂಡ್ ಇಸ್ ಇಟ್ ಅ ಗ್ಲಾಸಿ ಆರ್ ಮ್ಯಾಟ್. ಸೊ ಅದನ್ನೆಲ್ಲ ನಾವು ತುಂಬ ಕೇರ್ಫುಲ್ಲಾಗಿ ನೋಡಿ ವೆಬ್ಸೈಟ್ಸ್ನಲ್ಲೆಲ್ಲ ಚೆಕ್ ಮಾಡಿ ಎಕ್ಸ್ಟ್ರಾ ಏನು ಡೀಟೇಲ್ಸ್ ಬೇಕು ಅದನ್ನು ಸ್ವಲ್ಪ ರಿಸರ್ಚ್ ಮಾಡಿ ಚೂಸ್ ಮಾಡಬೇಕು. ನನ್ನ ಗಾಡಿ ಪಿ ಪಿ ಎಫ್ ಮಾಡಿದ್ಮೇಲೆ ನಾನೊಂದು ವಾಕ್ ಅರೌಂಡ್ ವೀಡಿಯೋನ ಪೋಸ್ಟ್ ಮಾಡ್ತೀನಿ ನೋಡಿ. ಒಂದು ಸಣ್ಣ ಸಿನಿಮ್ಯಾಟಿಕ್ಸಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಹೋಪ್ಫುಲಿ ನಿಮ್ಗೆ ಅದರಲ್ಲಿ ಚೇಂಜಸ್ ಗೊತ್ತಾಗ್ಬೋದು ಪಿ ಪಿ ಎಫ್ ಅಪ್ಲೈ ಮಾಡಿದ್ಮೇಲೆ ಏನು ಚೇಂಜಸ್ ಆಗಿದೆ ಗಾಡೀಲಿ ಅಂತ. ನೀವಿವಾಗ ಏನು ವಿಡಿಯೋ ನೋಡಿದ್ರಿ ಅದು ಮ್ಯಾಕ್ಸ್ ಮೋಟೋ ಡೀಟೇಲಿಂಗ್ ಸ್ಟುಡಿಯೋದು. ಸಿಟಿ ಒಳಗಡೆ ಇದೆ, ರಿಂಗ್ ರೋಡ್ಗೆ ತುಂಬ ಹತ್ತಿರ ಇದೆ, ಔಟರ್ ರಿಂಗ್ ರೋಡ್ಗೆ. ನಾನು ತುಮಕೂರಲ್ಲಿ ಪಿ ಪಿ ಎಫ್ ಅಪ್ಲೈ ಮಾಡಬೇಕು ಅಂತ ತುಂಬ ವಿಚಾರಿಸಿದಾಗ ಆ್ಯಸ್ ಪರ್ ಮೈ ಫ್ರೆಂಡ್ಸ್ ಸಜೆಷನ್ ನಾನು ಇಲ್ಲಿ ಹೋದೆ. ಐ ಥಿಂಕ್ ದೇ ಹ್ಯಾವ್ ಡನ್ ಅ ಗ್ರೇಟ್ ಜಾಬ್ ಅಂತ ಅನಿಸುತ್ತೆ. ಸೊ 10 ದಿನ ಆದಮೇಲೆ ಮತ್ತೆ ಬರೋಕ್ಕೆ ಹೇಳಿದ್ದಾರೆ. ಏನಿಷ್ಟು ಪಿ ಪಿ ಎಫ್ ಅಪ್ಲೈ ಮಾಡಿದ್ದಾರೆ, ಅಲ್ಲೇನಾದ್ರು ಬಬಲ್ಸ್ ಇದೆಯಾ ಅಥವಾ ಏನಾದರೂ ಸ್ಕ್ರ್ಯಾಚಸ್ ಇದೆಯಾ ಅಥವಾ ಕರೆಕ್ಟಾಗಿ ಅಪ್ಲೈ ಆಗಿಲ್ಲ ಅಂತಂದರೆ ಅಥವಾ ಅದೇನಾದರೂ ಎದ್ದು ಬರ್ತಾಯಿದ್ರೆ, ಸೊ ದೇ ವಿಲ್ ಡೂ ಅ ರೀಇನ್ಸ್ಪೆಕ್ಷನ್ ಆ್ಯಂಡ್ ಅದನ್ನೆಲ್ಲ ಕರೆಕ್ಟ್ ಮಾಡ್ತಾರೆ. ಸೊ ದಿಸ್ ಇಸ್ ನಾಟ್ ಅ ಪೇಯ್ಡ್ ಪ್ರಮೋಷನ್. ಇದರಲ್ಲಿ ಏನು ಪೇಯ್ಡ್ ಪ್ರಮೋಷನ್ ಆಗಲಿ ಅಥವಾ ಏನೊಂದು ಕೊಲ್ಯಾಬ್ರೇಷನ್ ಆ ಥರ ಎಲ್ಲ ಏನೂ ಇಲ್ಲ. ನನಗಿಷ್ಟ ಆಯಿತು ಅವ್ರ ಕೆಲಸ, ಅದಕ್ಕೆ ನಾನು ಅವರು ಪಿ ಪಿ ಎಫ್ ಅಪ್ಲೈ ಮಾಡೋವಾಗಲೇ ನಾನು ನನ್ನ ಒಂದು ಖುಷಿಗೆ ರೆಕಾರ್ಡ್ ಮಾಡ್ಕೊಂಡಿದ್ದೆ. ಅದನ್ನು ಜಸ್ಟ್ ಶೇರಿಂಗ್ ವಿತ್ ಯು ಆಲ್. ನೀವು ಅದೇನೋ ನೋಡ್ಕೊಂಡು ಹೋದರೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆದರೆ ಅದೇನೋ ಆಫರ್ ಕೊಡ್ತೀವಿ ಆ ಥರ ಎಲ್ಲ ನಾನು ಸುಮ್ಮನೆ ಏನೂ ಹೇಳಲ್ಲ. ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್, ನಿಮಗೆ ನಿಮ್ಮ ಬೈಕ್ನು ಚೆನ್ನಾಗಿ ನೋಡ್ಕೋಬೇಕು, ಚೆನ್ನಾಗಿ ಕಾಣಿಸ್ಬೇಕು ನಿಮ್ಮ ಬೈಕು ಅಂತ ಏನಾರು ಇಷ್ಟ ಇದ್ದರೆ, ಆ್ಯಂಡ್ ಇಫ್ ಯು ಆರ್ ಇನ್ ಆ್ಯಂಡ್ ಅರೌಂಡ್ ತುಮಕೂರು ಒಂದೊಳ್ಳೆ ಪಿ ಪಿ ಎಫ್ ಜಾಗ ನೋಡ್ತಾ ಇದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಗೋ ದೇರ್. ಐ ಆಲ್ಸೋ ಸಜೆಸ್ಟ್ ದ್ಯಾಟ್ ಪ್ಲೇಸ್. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಸೊ ನಾನು ಹಾಗೆ ಲಾಸ್ಟ್ ವೀಡಿಯೋಲಿ ಹೇಳಿದ್ದೆ, ಸೊ ವಿಲ್ ದಿಸ್ ಬಿ ಅ ವ್ಯಾಲ್ಯೂ ಫಾರ್ ಮನಿ ಮೋಟೋ ಬೈಕ್ ಅಂತ. ಐ ಡೋಂಟ್ ಥಿಂಕ್ ಸೊ. ನಾವು ಇವಾಗ ಈ ಸೆಗ್ಮೆಂಟಲ್ಲಿ ಕಾಂಪಿಟೇಟರ್ಸು ಸಕ್ಕದಾಗಿ ಜಾಸ್ತಿ ಆಗ್ತಾಯಿದ್ದಾರೆ. ಕವಾಸಕಿ KLX 230 ಒಂದು ಕ್ರೇಜಿ ಪ್ರೈಸ್ ಡ್ರಾಪ್ ಮಾಡಿ ಜಸ್ಟ್ 1.84 ಲ್ಯಾಕ್ಸ್ಗೆ ಎಕ್ಸ್ ಶೋರೂಮ್ಗೆ ಲಾಂಚ್ ಮಾಡಿದ್ದಾರೆ. ವರ್ಸಸ್ 300 ಇದೆ ಕವಾಸಕಿಯಿಂದ. ಆ್ಯಂಡ್ ಲಾಸ್ಟ್ ವೀಕ್ ಟಿ ವಿ ಎಸ್ ಅವ್ರು ಕೂಡ ಒಂದು ಕೇಪಬಲ್ ಮೋಟೋ ಬೈಕ್ನ ಲಾಂಚ್ ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ, ವಿಚ್ ಈಸ್ TVS RTX 300.
ಸೊ ಇಷ್ಟೊಂದೆಲ್ಲ ಬೈಕ್ಸ್ ಈ ಸೆಗ್ಮೆಂಟಲ್ಲಿ ಇರೋವಾಗ, ಇನ್ಕ್ಲೂಡಿಂಗ್ ಮೈ KTM ಅಡ್ವೆಂಚರ್ 250 SD ಅಡ್ವೆಂಚರ್ 250, Suzuki SX 250, Xpulse 210, Xpulse 200, Kawasaki KLX 230, Kawasaki Versus, TVS RTX. ಐ ಥಿಂಕ್ ಇವಾಗ ಈ ಒಂದು ಸೆಗ್ಮೆಂಟಲ್ಲಿ ಯಾರು ಬೈಕ್ ತೊಗೋಬೇಕಂತ ಇದ್ದಾರೆ ಅವ್ರಿಗೆ ಲಾಡ್ ಆಫ್ ಆಪ್ಷನ್ಸ್ ಇದೆ. ಒಳ್ಳೆ ಗಾಡಿನ ಚೂಸ್ ಮಾಡ್ಬೋದು. ಈ ಒಂದು ಅಡ್ವೆಂಚರ್ ಬೈಕ್ ಮತ್ತು ಟೂರಿಂಗ್ ಸೆಗ್ಮೆಂಟಲ್ಲಿ ಬೈಕ್ಸ್ನ ಇನ್ನೂ ಲಾಂಚ್ ಮಾಡ್ತಿರೋ ಕಂಪ್ನೀಸ್ ಅಂದರೆ ಬಜಾಜ್ ಮತ್ತು ಯಮಹ ಅನಿಸುತ್ತೆ. ಸೊ ಇಬ್ಬರು ಮಲ್ಕೊಂಬಿಟ್ಟಿದ್ದಾರೆ. ಎಸ್, ಬಜಾಜಲ್ಲಿ ಡಾಮಿನಾರ್ ಇದೆ, ಬಟ್ ದ್ಯಾಟ್ಸ್ ಸ್ಪೋರ್ಟ್ಸ್ ಕ್ರೂಸು, ಇಟ್ಸ್ ನಾಟ್ ಅಡ್ವೆಂಚರ್ ಬೈಕ್. ಸೊ ಬಜಾಜ್ ಮತ್ತು ಯಮಹ ಇಬ್ಬರು ಮಲಗಿಬಿಟ್ಟಿದ್ದಾರೆ. ಗ್ಯಾರಂಟಿ ಇವಾಗ ಸ್ವಲ್ಪ ಎಚ್ಚರಿಕೆ ಆಗಿರುತ್ತೆ TVS ಅವ್ರು ಲಾಂಚ್ ಮಾಡಿರೋ ಬೈಕ್ನ ನೋಡಿ. ನನಗೆ ತುಂಬ ಇಂಪ್ರೆಸಿವ್ ಅನಿಸ್ತು TVS RTX 300. ನಿಮಗೆಲ್ಲ ಅದ್ರದ್ದು ರಿವ್ಯೂ ಬೇಕು, ಕಂಪ್ಯಾರಿಸನ್ ವಿಡಿಯೋ ಬೇಕು ಅಂದರೆ ಜಸ್ಟ್ ಲೆಟ್ ಮಿ ನೋ ಇನ್ ದ ಕಮೆಂಟ್ಸ್. ಐ ವಿಲ್ ಡೆಫಿನೆಟ್ಲಿ ಟ್ರೈ ಟು ಮೇಕ್ ಅ ವಿಡಿಯೋ RTX ಕಂಪ್ಯಾರಿಸನ್, RTX ಫೀಚರ್ಸ್ ಮತ್ತು ನನ್ನ ಅಡ್ವೆಂಚರ್ ಜೊತೆ ಒಂದು ಕಂಪ್ಯಾರಿಸನ್ ವಿಡಿಯೋ. ಸೊ ಎಲ್ಲದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. Until then, take care, sit back and enjoy.